ಸರ್, ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ವಿಧಾನಸೌಧಕ್ಕೆ ಒಳಗಡೆ ಹೋಗಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ, ಏನ್ ಹೇಳ್ತೀರಿ ಸರ್? ಕರ್ನಾಟಕದಲ್ಲಿರುವಂಥದ್ದು ದೇಶದಲ್ಲಿ ಎಮರ್ಜೆನ್ಸಿ ತಂದು ಪತ್ರಿಕಾ ಮತ್ತು ನ್ಯಾಯಾಂಗ ಮತ್ತು ವಿರೋಧ ಪಕ್ಷಗಳ ದಮನ ಮಾಡಿದಂಥ ಪಾರ್ಟಿ ಇರೋದು. ನನ್ನ ಆಫೀಸು ವಿಧಾನಸೌಧದಲ್ಲೇ ಇದೆ, ವಿರೋಧ ಪಕ್ಷದ ನಾಯಕನ ಆಫೀಸು ನನ್ನ ನನಗೆ ಹೋಗಕ್ಕೆ ಬಿಡಲಿಲ್ಲ ಅಂದರೆ ಇದೊಂದು ಗೂಂಡಾಗಿರಿ ಸರ್ಕಾರ, ಪ್ರಜಾಪ್ರಭುತ್ವ ದಮನ ಮಾಡಿರುವಂಥ ಸರ್ಕಾರ, ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದ ಸರ್ಕಾರ. ಅವ್ರದ್ದೇ ನಮ್ಮನ್ನು ಬಿಟ್ಟಿದ್ರೆ ಅವ್ರಿಗೇನು ಪ್ರಾಬ್ಲಮ್ ಏನು? ನಾವೇನ ಕಾಂಗ್ರೆಸ್ ಅವ್ರ ರೀತಿ ಸಿದ್ದರಾಮಯ್ಯನವ್ರ ರೀತಿ ವಿಧಾನಸೌಧ ಬಾಗಲ್ ಕಲ್ಲುಡಿದ್ರ ಕಾಲಲ್ಲಿ ಓದಿದ್ರ? ಏನು ಇಲ್ಲಲ್ಲ, ನಮ್ಮ ಸಂಸ್ಕೃತಿನೇ ಅದಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ಸಂಸ್ಕೃತಿ ಇದೆ, ಕಾಂಗ್ರೆಸ್ಗೆ ಆ ಸಂಸ್ಕೃತಿ ಇದೆ. ನಮ್ಮನ್ನು ತಡೆದಿರೋ ಅಂಥದ್ದು ಇದೊಂದು ರೀತಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಒಂದು ಪ್ರವೃತ್ತಿಯನ್ನ ಕಾಂಗ್ರೆಸ್ ಅವರು ತೋರಿಸಿದ್ದಾರೆ. ಬೀಗ ಯಾಕೆ ತಗೊಂಡು ಹೋಗಿದ್ರಿ ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ವಿಧಾನಸೌಧಕ್ಕೆ ಒಳಗಡೆ ಹೋಗಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ, ಏನ್ ಹೇಳ್ತೀರಿ ಸರ್? ಕರ್ನಾಟಕದಲ್ಲಿರುವಂಥದ್ದು ದೇಶದಲ್ಲಿ ಎಮರ್ಜೆನ್ಸಿ ತಂದು ಪತ್ರಿಕಾ ಮತ್ತು ನ್ಯಾಯಾಂಗ ಮತ್ತು ವಿರೋಧ ಪಕ್ಷಗಳ ದಮನ ಮಾಡಿದಂಥ ಪಾರ್ಟಿ ಇರೋದು. ನನ್ನ ಆಫೀಸು ವಿಧಾನಸೌಧದಲ್ಲೇ ಇದೆ, ವಿರೋಧ ಪಕ್ಷದ ನಾಯಕನ ಆಫೀಸು ನನಗೆ ಹೋಗಕ್ಕೆ ಬಿಡಲಿಲ್ಲ ಅಂದರೆ ಇದೊಂದು ಗೂಂಡಾಗಿರಿ ಸರ್ಕಾರ, ಪ್ರಜಾಪ್ರಭುತ್ವ ದಮನ ಮಾಡಿರುವಂಥ ಸರ್ಕಾರ, ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದ ಸರ್ಕಾರ. ಅವ್ರದ್ದೇ ನಮ್ಮನ್ನು ಬಿಟ್ಟಿದ್ರೆ ಅವ್ರಿಗೇನು ಪ್ರಾಬ್ಲಮ್ ಏನು? ನಾವೇನ ಕಾಂಗ್ರೆಸ್ ಅವ್ರ ರೀತಿ ಸಿದ್ದರಾಮಯ್ಯನವ್ರ ರೀತಿ ವಿಧಾನಸೌಧ ಬಾಗಲ್ ಕಲ್ಲುಡಿದ್ರ ಕಾಲಲ್ಲಿ ಓದಿದ್ರ? ಏನು ಇಲ್ಲಲ್ಲ, ನಮ್ಮ ಸಂಸ್ಕೃತಿನೇ ಅದಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ಸಂಸ್ಕೃತಿ ಇದೆ, ಕಾಂಗ್ರೆಸ್ಗೆ ಆ ಸಂಸ್ಕೃತಿ ಇದೆ. ನಮ್ಮನ್ನು ತಡೆದಿರೋ ಅಂಥದ್ದು ಇದೊಂದು ರೀತಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಒಂದು ಪ್ರವೃತ್ತಿಯನ್ನ ಕಾಂಗ್ರೆಸ್ ಅವರು ತೋರಿಸಿದ್ದಾರೆ. ಬೀಗ ಯಾಕೆ ತಗೊಂಡು ಹೋಗಿದ್ರಿ ಅಂದ್ರೆ